ಇದು ಸೋಮವಾರದ ಮಿನಿ ಲಾಗ್ ನೋಡ್ರಿ. ನಂಗೆ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕಾಗಿತ್ತಿಲ್ಲ ಅಂದ್ರೆ ಊರಾಗ ಹೋಗಿದ್ದಲ್ಲ, ಹಾಗಾಗಿ ನಂಗೆ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕಾಗಿತ್ತಿಲ್ಲ ರೀ. ಬಿಜಾಪುರಕ್ಕೆ ಬಂದ ತಕ್ಷಣ ಸ್ವಲ್ಪ ಕೆಲಸನೂ ಜಾಸ್ತಿ ಇದು, ಹಾಗಾಗಿ ಒಂದು ಸ್ವಲ್ಪ ಲೇಟನ ಆಯಿತು. ಸೋಮವಾರದ ಮಿನಿ ಲಾಗ್ ರೀ ಇದು, ನಮ್ಮ ತಂಗಿ ಮನೆಯೊಳಗಿಂದು. ಇವತ್ತು ನಾನು ಎಲ್ಲರಿಗೂ ಸ್ಪೆಷಲ್ಲಾಗಿ ಅಡುಗೆ ಮಾಡಿ ಕೊಡಾಕಂತೀನಿ ನೋಡ್ರಿ. ಅಂದರೆ ಅವರೆಲ್ಲ ಹೊರಗಡೆಯಿಂದ ತಂದುಬಿಟ್ಟು ಊಟ ಮಾಡೋದು, ನಾನಾಗಲಿ ಮತ್ತು ಕಾಜು ಮಸಾಲೆ ಯಾವುದು ಮನೆಯೊಳಗೆ ಮಾಡೋಕ್ಕೆ ಹೋಗಂಗಿಲ್ಲ ಜಾಸ್ತಿ ರೀ. ನಾನು ಇವತ್ತು ಎಲ್ಲರಿಗೂ ಸ್ಪೆಷಲ್ಲಾಗಿ ಅಡುಗೆ ಮಾಡಿ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ರೀ. ಬೆಳಗ್ಗೆ ಎದ್ದು ಎಲ್ಲ ಕೆಲಸ ಮುಗಿಸಿ, ಅಂದರೆ ನಿನ್ನೆ ನಾವು ಊರಿಗೆ ಹೋಗಿದ್ದೀವಲ್ಲ, ಒನ್ ಡೇ ಟ್ರಿಪ್ಪಿಗೆ ಹೋಗಿದ್ದೀವಿ, ಹಾಗಾಗಿ ಯಾವ ಕೆಲಸನೂ ಮಾಡಿದ್ದಿಲ್ಲ. ಇವತ್ತು ಬೆಳಗ್ಗೆ ಎದ್ದು ಎಲ್ಲ ಕೆಲಸ ಮುಗಿಸಿ ನಾಷ್ಟ ಎಲ್ಲ ಮುಗಿಸ್ಬಿಟ್ಟು ಮಧ್ಯಾಹ್ನ ಮೇಲೆ ನಾನು ಅಡುಗೆ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ. ಇವತ್ತು ನಾನು ಸ್ಪೆಷಲ್ಲಾಗಿ ಮಹಾರಾಷ್ಟ್ರ ಏನಂತಾರೆ ಬಾಸುಂದಿ ಮಾಡಾಕತ್ತಿದ್ದು. ಅಂದರೆ ಹೊರಗಡೆಯಿಂದ ತರ್ತೀನಿ ಅಂತಂದಿದ್ರು, ಆದರೆ ಬ್ಯಾಡ, ನಾನು ಮನೆಯೊಳಗನ್ನ ರೆಡಿ ಮಾಡ್ತೀನಿ, ಹೊರಗಡೆಕ್ಕಿಂತ ಭಾಳ ಬೆಸ್ಟ್ ಆಗುತ್ತಂತ ರೆಡಿ ಮಾಡಿದೆ ನೋಡಿರಿ. ಹೊರಗಡೆಕ್ಕಿಂತ ಮನೆಯೊಳಗೆ ಮಾಡಿದ್ದು ಭಾಳ ಬೆಸ್ಟ್ ಆಗಿತ್ತು ಮತ್ತು ಟೇಸ್ಟ್ನೂ ಆಗಿತ್ತು. ಸ್ವಲ್ಪ ಮಕ್ಕಳಿಗೆಲ್ಲ ಕೇಕ್ ತರೋಣಂತ ಹೊರಗಡೆ ಬಂದಿದ್ವಿ, ನಾನು ಮತ್ತು ನಮ್ಮ ತಂಗಿರಿ ತಂದು ಇಟ್ವಿ ಮತ್ತು ಅಡುಗೆನೂ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ. ಬಾಸುಂದಿ ಆಲ್ರೆಡಿ ರೆಡಿ ಮಾಡಿಟ್ಟು ಹೋಗಿದ್ದೆ. ಬಂದ ಕೂಡಲೇ ಕಾಜು ಮಸಾಲ ಮತ್ತು ನಾನು ರೆಡಿ ಮಾಡಿದೆ ರೀ. ಮಕ್ಕಳಿಗೆಲ್ಲ ಕೇಕ್ ತಿನ್ಬೇಕು ಅನ್ಸಾಕತ್ತಿತ್ತು, ಹಾಗಾಗಿ ಕೇಕ್ ತಂದು ಕಟ್ ಮಾಡ್ಕೊಂಡು ಕೇಕೆಲ್ಲ ತಿಂದ್ಬಿಟ್ಟು ಈಗ ಊಟ ಮಾಡಾಕಂತೀವಿ ನೋಡಿರಿ. ಬಾಸುಂದಿ ಆಗಲಿ ಮತ್ತು ಕಾಜು ಮಸಾಲ ನಾನು ಸಖತ್ತಾಗಿ ಬಂದಿತ್ತು. ಹೊರಗಡೆ ಫುಲ್ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಪ್ಲೀಸ್ ಚೆಕ್